ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದೇ ಬುಧವಾರ 12ನೇ ತಾರೀಕು ಬಹಳ ಮುಖ್ಯವಾಗಿ ನಮಗೆ ಸೂರ್ಯಗ್ರಹಣ ಅಮಾವಾಸ್ಯೆ ಎರಡೂ ಬಂದಿದೆ. ಆ ಸೂರ್ಯಗ್ರಹಣದಿಂದ ನಮಗೆ ಏನಾದರೂ ಪ್ರಭಾವ ಬೀರುತ್ತಾ? ಅಮಾವಾಸ್ಯೆ ದಿನ ನಾವು ಪರಿಹಾರಗಳನ್ನು ಮುಖ್ಯವಾಗಿ ಮಾಡಿಕೊಳ್ಬೇಕು. ಹಾಗೂ ಪಿತೃದೇವತೆಗಳನ್ನು ಈ ದಿನ ನೆನೆಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯವಂತರಾಗಿರ್ತೀರ ಹಾಗೂ ಹಣಕಾಸುವಂತರಾಗೂ ಕೂಡ ಇರೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇದೆಲ್ಲವೂ ಕೂಡ ಯಾವ ರೀತಿಯಲ್ಲಿ ಮಾಡಿಕೊಳ್ಬೇಕು, ಹಾಗೆ ಮುಖ್ಯವಾಗಿ ಮನೆಯ ಬಾಗಿಲತ್ರ ಇದನ್ನು ಸುಡೋದ್ರಿಂದ ಯಥೇಚ್ಛವಾದಂಥ ಇಷ್ಟಾರ್ಥಗಳು, ಕೋರಿಕೆಗಳು, ಹಣಕಾಸು ಅನ್ನುವಂಥದ್ದು ಬಿಡುಗಡೆ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ದಿನ, ತಿಥಿ, ವಾರಗಳು ಕೂಡ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ. ಈ ರೀತಿ ಗ್ರಹಣ ಬಂದಿರೋದ್ರಿಂದ ಏನೆಲ್ಲ ನಾವು ಭಯಪಡಬೇಕಾ ಪಡಬಾರ್ದಾ, ಇದೆಲ್ಲವೂ ಕೂಡ ತುಂಬ ಜನಕ್ಕೆ ಒಂದು ಗೊಂದಲ ಅನ್ನೋದು ಇರುತ್ತೆ. ಭಯಪಡುವ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಏಕೆಂದರೆ ನಮಗೆ ಆ ಒಂದು ಮುನ್ಸೂಚನೆಗಳು ಯಾವ ರೀತಿ ತೋರಿಸುತ್ತೆ ಹಾಗೂ ಸಮಸ್ಯೆಗಳು ಬರೋದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋದಕ್ಕೆ ಪರಿಹಾರಗಳಿದೆ. ಅದನ್ನು ನಾವು ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಾನವ ಜೀವನದಲ್ಲಿ ಹಲವಾರು ಕೋರಿಕೆಗಳು ಮನುಷ್ಯನಿಗೆ ಇರುತ್ತೆ ಹಾಗೂ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಕಾಡ್ತಾ ಇರುತ್ತೆ. ಅವುಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಈ ಮಾರ್ಗಗಳನ್ನು ನಾವು ನೋಡ್ಕೊಳ್ಬೇಕು. ಅಮಾವಾಸ್ಯೆ ಅಂದಾಗ ಶ್ರೀ ಮಹಾಲಕ್ಷ್ಮಿಯನ್ನು ತುಂಬಾ ವಿಶೇಷವಾಗಿ ಪೂಜಿಸುವಂಥ ಈ ದಿನ ನೆನೆಸ್ಕೊಂಡು ನೀವು ಪೂಜೆಯನ್ನು ಮಾಡಿ, ಯಾರಿಗೆ ತುಂಬಾ ಬಡತನ ಕಾಡ್ತಾ ಇರುತ್ತೆ ಅಂತಹವರು ಮುಖ್ಯವಾಗಿ ಅಮಾವಾಸ್ಯೆಯ ದಿನ ಮನೆಯನ್ನು ಶುಚಿ ಮಾಡಿಕೊಂಡಿದ್ದೆ ನೀವು ಕುಂಕುಮಾರ್ಚನೆಯನ್ನು ಮಾಡಿ ಸ್ನೇಹಿತರೆ. ಲಕ್ಷ್ಮೀದೇವಿಯ ಮಂತ್ರಗಳನ್ನು ಪಠಣೆ ಮಾಡ್ಕೊಳ್ತಾ, ಅಥವಾ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಬುಕ್ಕಲ್ಲಿ ನೋಡ್ಕೊಳ್ತಾ ಮಾಡ್ಕೊಳ್ಬಹುದು, ಅಥವಾ ನೀವು ಎಲ್ಲಾದರೂ ಕೇಳಿ ಕೂಡ ಆರಾಮಾಗಿ ಮಾಡಿ. ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀದೇವಿ ಬಡತನವನ್ನು ಹೋಗಲಾಡಿಸ್ತಾಳೆ, ಅಂಧಕಾರವನ್ನು ಓಡಿಸ್ತಾಳೆ. ಏಕೆಂದರೆ ಅಲಕ್ಷ್ಮಿ ಇದ್ದಾಗ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ನಮಗೆ ಆರೋಗ್ಯದ ಮೇಲೂ ಕೂಡ ತುಂಬ ಪ್ರಭಾವ ಬೀರ್ತಾ ಇರುತ್ತೆ. ಈ ಅಮಾವಾಸ್ಯೆ ದಿನ ಅನ್ನುವಂಥದ್ದು ಕತ್ತಲು ಅಂತ ತುಂಬ ಜನ ನಾವು ಅಂದ್ಕೊಳ್ತೀವಿ. ಪ್ರಕೃತಿಯಲ್ಲಿ ಹೌದು ಕಷ್ಟಗಳು ಇರುತ್ತೆ, ಕೆಲವೊಂದು ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ. ಇದನ್ನು ನಾವು ಸುಲಭ ವಿಧಾನದಲ್ಲೇ ಮನೆಗೆ ಹಿಡಿದಿರುವಂಥ ಕಷ್ಟಗಳು, ದೃಷ್ಟಿ ದೋಷಗಳು, ನರದೃಷ್ಟಿಯಷ್ಟು ಸಮಸ್ಯೆಗಳನ್ನು ತಂದೊಡ್ಡುವಂಥದ್ದು ಯಾವುದೂ ಇರೋದಿಲ್ಲ. ಏಕೆಂದರೆ ನರದೃಷ್ಟಿ ಅಂತ ಹೇಳಿದ್ರೆ ಮನುಷ್ಯನು ತುಂಬ ಅಸೂಯೆ ಪಡುವಂಥ ಒಂದು ಪ್ರಾಣಿ ಅಂತಲೇ ಹೇಳಬಹುದು. ಏಕೆಂದರೆ ಯಾರಾದರೂ ನಮ್ಮ ಮಧ್ಯದಲ್ಲೇ ಇರುವಂಥವರು ಚೆನ್ನಾಗಾಗ್ಬಿಟ್ರೆ, ಚೆನ್ನಾಗಿದ್ದರೆ, ಕೆಲಸ ಕಾರ್ಯ ಎಲ್ಲವೂ ಅವ್ರ ಹತ್ರ ಇದೆ ಅಂತ ಹೇಳಿದ್ರೆ ಅವ್ರನ್ನ ನೋಡಿ ಅಸೂಯೆ ಪಟ್ಕೊಳ್ತೀವಿ. ಇನ್ನು ಗ್ರಹಣ ಬಂದು 12ನೇ ತಾರೀಕು 9:45 ರಾತ್ರಿ ಪ್ರಾರಂಭ ಆಗುತ್ತೆ. 13ನೇ ತಾರೀಕು ಮಿಡ್ನೈಟ್ ಅಂದರೆ 2 ಗಂಟೆ 15 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಇದರಿಂದ ನಮಗೆ ಯಾವುದೇ ರೀತಿಯಾದಂಥ ಸೂರ್ಯಗ್ರಹಣದ ಪ್ರಭಾವ ಬೀರೋದಿಲ್ಲ. ಗರ್ಭಿಣಿಯರು ಇರ್ತಾರೆ, ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ಒಬ್ಬೊಬ್ಬರೇ ಮಕ್ಕಳಿರ್ತಾರೆ, ಅವ್ರಿಗೆಲ್ಲ ಏನಾದರೂ ಸಮಸ್ಯೆಗಳು ಇರುತ್ತೇನೋ ಅನ್ನೋ ಥರ. ಆ ಥರ ಏನೂ ಇರೋದಿಲ್ಲ ಸ್ನೇಹಿತರೆ. ಭಗವಂತನನ್ನು ನೆನೆಸ್ಕೊಂಡು ಆರಾಮಾಗಿರಿ. ಆದರೆ ಗರ್ಭಿಣಿಯರು ಸಂಜೆ ಆಗಿದ ತಕ್ಷಣ ನೀವು ಹೊರಗಡೆ ಹೋಗೋದನ್ನು ಕಡಿಮೆ ಮಾಡಿ, ಓಡಾಡಬಾರ್ದು, ಪ್ರಯಾಣ ಮಾಡಬಾರ್ದು, ಆಚೆ ಹೊರಗಡೆ ಎಲ್ಲೂ ಕೂಡ ಊಟವನ್ನು ಮಾಡ್ಕೊಳ್ಬಾರ್ದು. ಹಾಗೆ ಹೊರಗಡೆಯಿಂದ ತಗೊಂಡು ಬಂದಿರುವಂಥ ಅಡಿಗೆ ಅಥವಾ ಊಟ ಪದಾರ್ಥಗಳು ಏನೇ ಇರಬಹುದು ಅವುಗಳನ್ನು ಸೇವನೆ ಮಾಡಬಾರ್ದು ಗರ್ಭಿಣಿಯರು. ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿರುವಂಥ ಸ್ವಚ್ಛವಾದಂಥ ಅಡುಗೆಯನ್ನು ಮಾಡಿಕೊಂಡಿದ್ದೆ ಊಟ ತಿನ್ನಿ ತುಂಬ ಆರೋಗ್ಯವಂತರಾಗಿ ಇರೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ಈ ದಿನ ನಾವು ಸಂಧ್ಯಾ ಕಾಲದಲ್ಲಿ ಅಂದರೆ ಪ್ರದೋಷದ ಕಾಲ ಅಂತ ಹೇಳ್ತೀವಿ. ತುಂಬ ಜನಕ್ಕೆ ಆ ಸಮಯಗಳಲ್ಲೇ ಏನೋ ಒಂದು ಕೆಟ್ಟ ಅನುಭೂತಿ ಆಗುವಂಥದ್ದು, ಅಥವಾ ಮನೆಯಲ್ಲಿ ಇಷ್ಟು ಕಷ್ಟ ಇದೆ, 1 ರೂಪಾಯಿಗೂ ತೊಂದರೆ ಪಡ್ತಾ ಇದ್ದೀವಿ ಅಂತ ಹೆಣ್ಮಕ್ಳು ತುಂಬ ಕಣ್ಣೀರು ಹಾಕುವಂಥದ್ದು, ಬಾಗಿಲ ಹತ್ರ ಕೂತ್ಕೊಂಡು ಅಳುವಂಥದ್ದು, ಈ ಥರದ್ದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಈ ದಿನ ನಿಮ್ಮ ಪಿತೃದೇವತೆಗಳನ್ನು ಆರಾಧನೆ ಮಾಡಿ ನೆನೆಸ್ಕೊಳ್ಳಿ. ಏನು ದೊಡ್ಡದಾಗಿ ನಾವು ಪೂಜೆ ಮಾಡಬೇಕು ಅಂತಿಲ್ಲ.
ನಮ್ಮ ಮನೆಯಲ್ಲಿ ಏನು ಮಾಡಿರ್ತೀವಿ ಅದನ್ನು ತಗೊಂಡು ಕಾಗೆಗಳಿಗೆ, ಪಕ್ಷಿ ಪ್ರಾಣಿಗಳಿಗೆ ನೀವು ಹಾಕಿ. ಪಶು ಪಕ್ಷಿಗಳಿಗೆ ಈ ರೀತಿ ಆಹಾರವನ್ನು ನಾವು ಕೊಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಮುಖ್ಯವಾಗಿ ಪಿತೃದೇವತೆಗಳ ಆಶೀರ್ವಾದ ಸಿಗುತ್ತೆ. ಇನ್ನು ಸಂಧ್ಯಾ ಸಮಯದಲ್ಲಿ ಒಂದು ಮಣ್ಣಿನ ಪಾತ್ರೆಯನ್ನು ತಗೊಳ್ಳಿ, ಬೌಲನ್ನು ತಗೊಳ್ಳಿ, ಚಿಕ್ಕದಾಗಿ ಯಾವುದಾದ್ರೂ ಇದ್ರೂ ಪರವಾಗಿಲ್ಲ ತಗೊಳ್ಳಿ. ಎಷ್ಟೋ ಗ್ರಹ ದೋಷಗಳು ಅನ್ನುವಂಥದ್ದು, ಆ ದೋಷಗಳಿಂದ ಮುಕ್ತಿ ಹೊಂದೋದಕ್ಕೆ ದಾರಿ ಕಾಣಿಸ್ತಾ ಇಲ್ಲ ಅನ್ನುವಂಥವರು ಮೆಂತ್ಯ ಕಾಳನ್ನು ಸ್ವಲ್ಪ ತಗೊಳ್ಬೇಕಾಗುತ್ತೆ. ಸ್ವಲ್ಪ ಮೆಂತ್ಯ ಕಾಳನ್ನು ತಗೊಂಡಿದ್ದೆ, ಮೊಗ್ಗಿರುವಂಥ ಲವಂಗಗಳನ್ನು ತಗೊಳ್ಳಿ. ಕೆಲಸಗಳು ಸರಾಗವಾಗಿ ನಡೆಯುತ್ತೆ, ಹಣಕಾಸು ಬಿಡುಗಡೆ ಆಗುತ್ತೆ. ಹಣಕಾಸು ನಿಂತಿರುತ್ತೆ ನೋಡಿ, ಅಂತಹವರಿಗೆ ಆದಾಯ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ತುಂಬ ಜನ ಮನೆಯ ಯಜಮಾನರು ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ಅನ್ನುವಂಥವರಿಗೆ ಒಳ್ಳೆ ಬುದ್ಧಿ ಜ್ಞಾನ ಬರುತ್ತೆ, ಜವಾಬ್ದಾರಿಯನ್ನು ತಗೊಳ್ತಾರೆ. ಅಂತಹವರು ಇನ್ನು ಮುಖ್ಯವಾಗಿ ನರದೃಷ್ಟಿಯನ್ನು ಹೋಗಲಾಡಿಸೋದಕ್ಕೆ, ಶತ್ರುಗಳ ಒಂದು ಅವರನ್ನು ದೂರ ಮಾಡೋದಕ್ಕೆ ಒಣಮೆಣಸಿನಕಾಯಿ ಒಂದನ್ನು ತೊಟ್ಟು ತುದಿ ಏನು ಮುರಿಬಾರ್ದು, ಒಂದನ್ನು ಇದ್ರ ಮೇಲೆ ಇಡಿ. ಈ ಥರ ಇಟ್ಟು ಸ್ವಲ್ಪ ಕರ್ಪೂರವನ್ನು ಪುಡಿ ಮಾಡಬೇಕು. ಕರ್ಪೂರ ಯಾವುದೇ ಆಗಿರಬಹುದು, ನೀವು ತಗೊಳ್ಬಹುದು. ಇದನ್ನೆಲ್ಲವೂ ತಗೊಂಡಿದ್ದೆ ನಿಮ್ಮ ಮನೆಯೆಲ್ಲ ಓಡಾಡಿಸ್ಬೇಕು ಕೈಯಲ್ಲಿ ಇಟ್ಕೊಂಡು. ನಮ್ಮ ಮನೆಯಲ್ಲಿ ಈ ರೀತಿ ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದೆ, ಅಥವಾ ಹಾಸ್ಪಿಟ್ಲಿಗೆ ತುಂಬ ಖರ್ಚು ಮಾಡ್ತಾಯಿದ್ದೀವಿ, ಬೇಡದೇ ಇರುವಂಥ ಖರ್ಚುಗಳು ಜಾಸ್ತಿ ಇದೆ, ಅಥವಾ ನಾವು ಎಲ್ಲಾದರೂ ಸುಮ್ಮನೆ ಹೋಗ್ತಾ ಬರ್ತಾ ಖರ್ಚುಗಳು ಜಾಸ್ತಿ ಇದೆ, ಮಕ್ಕಳಿಗೆ ಖರ್ಚುಗಳು ಅಥವಾ ಅವ್ರಿಗೆ ಫೀಸು, ಈ ಥರ ಮನೆಗೆ ಖರ್ಚು ತುಂಬಾ ಖರ್ಚುಗಳು ಬರ್ತಾಯಿದೆ, ಇದರಿಂದ ನಮಗೆ ಆಗ್ತಾಯಿಲ್ಲ ಅನ್ನುವಂಥವರು ಮುಖ್ಯವಾಗಿ ಇಷ್ಟು ವಸ್ತುಗಳನ್ನು ನೀವು ಅದರಲ್ಲಿ ಹಾಕಿಬಿಟ್ಟಿದೆ ಕ್ಲೀನಾಗಿ ಮನೆಯೆಲ್ಲ ಓಡಾಡಿಸ್ಬೇಕು ಸ್ನೇಹಿತರೆ. ಈ ಥರ ಓಡಾಡಿಸುವಾಗ ನಕಾರಾತ್ಮಕ ಶಕ್ತಿ, ನರದೃಷ್ಟಿ, ಮನೆಯಲ್ಲಿ ಇರುವಂಥ ಕಷ್ಟ, ಬಡತನ, ಎಷ್ಟೋ ಹೆಣ್ಮಕ್ಳು ಕಷ್ಟಗಳನ್ನು ನೆನೆಸ್ಕೊಳ್ತಾ ಕಣ್ಣೀರು ಹಾಕಿರ್ತಾರೆ. ಆ ಕಣ್ಣೀರೆಲ್ಲವೂ ಮನೆಯಲ್ಲಿ ಗೋಡೆಗಳ ಮೇಲೆ ಬಿದ್ದಿರುತ್ತೆ. ಅದು ನೆಗೆಟಿವ್ ಎನರ್ಜಿ ಅನ್ನೋದು ಕಾಡ್ತಾ ಇರುತ್ತೆ. ಅದನ್ನೆಲ್ಲವೂ ಕೂಡ ಈ ವಸ್ತುಗಳು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಇನ್ನು ಸೀದಾ ಹೊರಗಡೆ ತಗೊಂಡು ಬಂದು ಹೊಸ್ತಿಲ ಹತ್ರ ಎಡಗಡೆ ಇಡಿ. ಅಂದರೆ ನೀವು ಒಳಗಡೆಯಿಂದ ಬರುವಾಗ ಎಡಗಡೆ ಬರುತ್ತಲ್ವ, ಮನೆಯ ಒಳಗಡೆಯಿಂದ ಬರುವಾಗ ಅದನ್ನು ನೆನ್ಪಿಟ್ಕೊಂಡು ಎಡಗಡೆ ಸುಡಿ. ಈ ಥರ ಸುಡುವಾಗ ಸಿಂಹದ್ವಾರ, ಮುಖ್ಯ ದ್ವಾರವನ್ನು ನೀವು ತೆರೆದು ಇಟ್ಟಿರಬೇಕು ಸ್ನೇಹಿತರೆ. ಈ ಥರ ತೆರೆದು ಇಟ್ಟಾಗ ನಿಮ್ಮ ಮನೆಯಲ್ಲಿ ಇರುವಂಥದ್ದು, ಮನೆಯ ಹೊರಗಡೆ ಇರುವಂಥದ್ದು ಏನೇ ಇರಬಹುದು, ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಕ್ಲೀನಾಗಿ ಕಷ್ಟಗಳು ಕಳೆದು ಸಂತೋಷವನ್ನು ಮನೆಯಲ್ಲಿ ತುಂಬಿಸುತ್ತೆ. ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ.